ಚಲುವಸ್ವಾಮಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸಾರಿಗೆ ಸಚಿವರು ಉತ್ತರ ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾನು ಇದು ನನ್ನ ಹೆಸರನ್ನ ಮೆನ್ಷನ್ ಮಾಡಿ ಹೇಳಿದ್ದಾರೆ. ನನ್ನ ಜಿಲ್ಲೆದು, ನನ್ನ ಕ್ಷೇತ್ರದಾದ್ರಿಂದ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಉತ್ತರ ಅಂತಿಮವಾಗಿ ಅವ್ರು ಕೊಡ್ತಾರೆ. ಮತ್ತು ಈ ವರ್ಗಾವಣೆ ಏನಿದೆ ಜಗದೀಶ್ದು, ನಾನು ನನ್ನ ಕಚೇರಿಯಿಂದ ಆಗಲಿ ಅಥವಾ ಮಂತ್ರಿಯವ್ರ ಕಚೇರಿಯಿಂದ ಆಗಲಿ, ನಾನು ಫೋನ್ ಮೂಲಕ ಆಗಲಿ ಆ ಜಿಲ್ಲಾ ಡಿವಿಷನ್ ಡೆಪ್ಟಿ ಕಮಿಷನರ್ ಏನಿದ್ದಾರೆ ಅವರಿಗೆ ಫೋನ್ ಮಾಡಿಲ್ಲ ಮತ್ತು ಪತ್ರ ಹೋಗಿಲ್ಲ. ಇದರ ಮಧ್ಯದಲ್ಲಿ ವರ್ಗಾವಣೆ ಆಗಿದೆ. ಆದಮೇಲೆ ನನಗೆ ಅವರ ಅವರ ಅಮ್ಮನ ತಮ್ಮ ಒಬ್ಬ ನನಗೆ ಭಾಳ ಪರಿಚಯಸ್ಥ ಮಾಸ್ಟ್ರು, ಅವನು ಫೋನ್ ಮಾಡಿ ಈ ಥರ ವರ್ಗಾವಣೆ ಆಗಿಬಿಟ್ಟಿದೆ ಅಣ್ಣ, ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕ ಡಯಾಲಿಸಿಸಲ್ಲಿದ್ದಾರೆ, ದಯವಿಟ್ಟು ರಿಟೈನ್ ಮಾಡಿಸಿ ಅಂತ. ನಾನು ಅವಾಗ ಅಸೆಂಬ್ಲಿಗೇನೋ ಬರ್ತಾಯಿದ್ದೆ. ನಾನು ಡಿ ಸಿ ಅವ್ರಿಗೆ ಫೋನ್ ಮಾಡಿ ಏನು ಅಂತ ಕೇಳಿದೆ. ಹಿಂಗೆ ಸಮ್ ಅಡ್ಮಿನಿಸ್ಟ್ರೇಟಿವ್ ಇದರಿಂದ ವರ್ಗಾವಣೆ ಮಾಡಿದ್ದೀವಿ, ಭಾಳ ದೂರ ಏನು ಹಾಕಿಲ್ಲ ಸರ್, ಮಳವಳ್ಳಿ ಆಗಲಿ ಅಥವಾ ಡಿವಿಷನಿಂದ ಹೊರಗಡೆ ಆಗಲಿ ಕೊಟ್ಟಿಲ್ಲ, ಜಸ್ಟ್ ಮದ್ದೂರಿಗೆ ಕೊಟ್ಟಿದ್ದೀವಿ, 30 ಕಿಲೋಮೀಟ್ರ್ ಅಷ್ಟೇ ಅಂತ. ಎನಿವೆ ಅದನ್ನು ಹೋಲ್ಡ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ತನಿಖೆ ಮಾಡು, ನನಗೆ ಹೇಳಪ್ಪ, ಸೊ ಅನಿವಾರ್ಯ ಇದ್ದರೆ ಮಾಡಿವಂತೆ, ಇಲ್ಲದೇ ಇದ್ದರೆ ಕ್ಯಾನ್ಸಲ್ ಮಾಡಿವಂತೆ ಅಂತ ನಾನು ಹೇಳಿದೆ ಅವ್ರಿಗೆ. ಅವ್ರು ತಕ್ಷಣ ಅದನ್ನು ರಿಲೀವ್ ಮಾಡಿಲ್ಲ, ಹೋಲ್ಡ್ ಮಾಡಿದ್ದಾರೆ. ಹೋಲ್ಡ್ ಮಾಡಿದ ಮೇಲೆ ಅವ್ರು ತಿರ್ಗಾ ಅವ್ರ ಮಾವ ನನಗೆ ಫೋನ್ ಮಾಡ್ದೆ. ಹೋಲ್ಡ್ ಮಾಡೋಕ್ಕೆ ಹೇಳಿದ್ದೀನಪ್ಪ, ಅದೇನಿದೆ ರಿಪೋರ್ಟ್ ಕೊಡು ಅಂತ ಹೇಳಿದ್ದೀನಿ, ಒಂದು 2 ದಿವಸ ಬಿಡು ಅಂತ. ಅದರ ನೆಕ್ಸ್ಟ್ ಡೇ ನಾನು ನಾಗಮಂಗಲಕ್ಕೂ ಹೋಗಿ ಬಂದಿದ್ದೀನಿ. ಅವತ್ತು ಏನಿಲ್ಲ, ವರ್ಗಾವಣೆ ಆದ 3 ದಿವಸ. ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ನನಗಿನ್ನೂ ಅದೇನು ಮಾಹಿತಿ ತಗೊಂಡಿಲ್ಲ ಅಥವಾ ಇನ್ಯಾರು ನನ್ನ ಹತ್ರ ಮಾತನಾಡಿಲ್ಲ. ತಕ್ಷಣ ಆ ಹುಡುಗ ಹೋಗಿ ನನಗೆ ಈಗಲೇ ವಿತ್ಡ್ರಾ ಮಾಡದೇ ಇದ್ದರೆ ನಾನು ಪಾಯ್ಸನ್ ತೊಗೋತೀನಿ ಅನ್ನೋದನ್ನು ಹೇಳಿ ಅಲ್ಲಿ ಹೋಗಿ ಈ ಇನ್ಸಿಡೆಂಟ್ ಆಗಿದೆ ಅನ್ನೋದು ಒಂದು. ಎರಡನೇದು ಅವ್ರು ಏನು ಅಪಾದನೆ ಮಾಡ್ತಾಯಿದ್ದಾರೆ, ಕಾಂತಾಪುರ ಅಂತ ಗ್ರಾಮ ಪಂಚಾಯತಿ, ಅವ್ರಿಗೆ ಪೂರ್ಣ ಮಾಹಿತಿ ಇಲ್ಲ. ಅಂದೇನಹಳ್ಳಿ ಅಂತ ಗ್ರಾಮ, ಅಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಅವ್ರ ಮಿಸ್ಸಸ್ ಗೆದ್ದಿದ್ದಾರೆ. ನನಗೆ ಅವ್ರ ಮಿಸ್ಸಸ್ ಚುನಾವಣಾ ಗೆದ್ದಿದ್ದಾರೆ ಅಂತಲೂ ಗೊತ್ತಿಲ್ಲ ನನಗೆ. ಅಲ್ಲಿ 12ಕ್ಕೆ 12 ಜನತಾದಳ, ಕಾಂಗ್ರೆಸ್ನವ್ರು ಒಬ್ಬರೂ ಗೆದ್ದಿಲ್ಲ. ಅಲ್ಲಿ ನಾವು ಅಧ್ಯಕ್ಷರು ಮಾಡೋವಂಥ ಪ್ರಯತ್ನ ಮಾಡೋವಂಥ ಅವಕಾಶವೇ ಇಲ್ಲ. ಇವರೇನು ಹೇಳ್ತಾರೆ, ಅಧ್ಯಕ್ಷರು ಮಾಡೋಕ್ಕೋಸ್ಕರ ಇವ್ರನ್ನ ಎದುರಿಸಿ ನನಗೆ ಓಟ್ ಹಾಕಬೇಕು, ಇಲ್ಲದೆ ನಿಂಗೆ ಅಣ್ಣನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಲೋಕಲ್ನವ್ರು ಬಂದು ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಯಾವುದಕ್ಕೂ ದೂರವಾದಂಥ ವಿಚಾರ. ನಾವು ಅಲ್ಲಿ ಪ್ರಯತ್ನ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ ಬೆಂಬಲಿತರು ಗೆದ್ದಿಲ್ಲ. ಅಲ್ಲಿ ಕಾಂತಾಪುರ ಗ್ರಾಮ ಪಂಚಾಯತಿನಲ್ಲಿ ಒಬ್ಬರು ಕಾಂಗ್ರೆಸ್ ಬೆಂಬಲಿತ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿಯಿಂದ ಗೆದ್ದಿಲ್ಲ. ಸರಿಯಾದ ರೀತಿ ಮಾಹಿತಿ ತಗೊಂಡು ಮಾತಾಡಿದ್ರೆ ನಾವು ಕೇಳ್ತೀವಿ, ಅದಕ್ಕೆ ಸಮಾಧಾನವಾಗಿ ಉತ್ತರನೂ ಹೇಳ್ತೀವಿ. ಕಾನೂನು ಕ್ರಮ ಇದ್ದಿದ್ದರೆ ಕಾನೂನಂತೆ ಕ್ರಮ ಆಗುತ್ತೆ. ಮತ್ತು ಎರಡನೇದು, ಅವರ ಹೆಂಡತಿ ಶ್ರೀಮತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ನನ್ನ ಹೆಸರು ಮೆನ್ಷನ್ ಮಾಡಿಲ್ಲ, ಸೊ ಯಾವುದೇ ನನ್ನ ಸಬ್ಜೆಕ್ಟ್ ತಂದಿಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟು ಸುಸೈಡ್ ಪತ್ರ, ಅದು ನೋಟು, ಅದು ಡೆತ್ ನೋಟು. ಪದೇ ಪದೇ ಡೆತ್ ನೋಟ್ ಅಂತ ಅಲ್ಲ, ಪದೇ ಡೆತ್ ನೋಟ್ ಅಂತ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಯಾರೋ ನಮ್ಮಂಥ ಸಾಮಾನ್ಯ ಮಂತ್ರಿಗಳು ಸಾಮಾನ್ಯ ಸದಸ್ಯರುಗಳು ಹೇಳಿದ್ರೆ ಬಾಯಿ ತಪ್ಪಿ ಗೊತ್ತಿಲ್ಲದೆ ಮಾತಾಡ್ತಾರೆ ಅಂತ ಹೇಳ್ಬೋದು. ಈ ರಾಜ್ಯದಲ್ಲಿ 2 ಬಾರಿ ಮಾಜಿ ಮುಖ್ಯಮಂತ್ರಿಗಳು ಡೆತ್ ನೋಟ್ ಅಂದರೆ ಪಾಪ ಅಲ್ಲಿ ಕೂತಿರೋ ಹೆಂಡ್ತಿಗೆ, ಅವ್ರ ತಾಯಿಗೆ, ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವ್ನಿಗೆ ಏನಾಗಬೇಕು? ಒಂದು. ಎರಡನೇದು, ರಾತ್ರಿ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಇವರು 12ವರೆಗೆ ಫೋನ್ ಮಾಡ್ತಾರೆ, 12ವರೆಗೆ 1 ಗಂಟೆಗೆ. ಅವರು ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ಇಲ್ಲಿಗಿಂತ ಮೈಸೂರು ಬೆಂಗಳೂರಿಗೂ ಹೋದರೆ ನಾವು ಸ್ವಲ್ಪ ಹುಷಾರಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇಡೀ ಕುಟುಂಬದವ್ರು ಸದಸ್ಯರು ಮಾಡಿ ಚರ್ಚೆ ಮಾಡಿ ಅವ್ರು ಶಿಫ್ಟ್ ಮಾಡೋಕ್ಕೆ ಹಾಸ್ಪಿಟ್ಲಿಗೆ ಕೇಳ್ತಾರೆ. ಅವರು ಬೇಕಾದ್ರೆ ಡಾಕ್ಟ್ರನ್ನ ಆಂಬುಲೆನ್ಸ್ ಜೊತೆಲಿ ಕಳಿಸ್ಕೊಡ್ತೀವಿ, ನರ್ಸು ಕಳಿಸ್ಕೊಡ್ತೀವಿ ಅಂತ ಹೇಳಿ ಅವರು ತಯಾರು ಮಾಡಿದ್ರೆ, ಇವರು ನಾನು ಬರೋವರೆಗೂ ಶಿಫ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಏನು ಅರ್ಥ? ಹೆಚ್ಚುವರಿ ಟ್ರೀಟ್ಮೆಂಟ್ ಬೇಡ, ಏನಾದ್ರು ಹೆಚ್ಚು ಕಡಿಮೆ ಆದರೆ ನಂಗೆ ರಾಜಕೀಯವಾಗಿ ಲಾಭ ಆಗುತ್ತೆ ಅಂತಲಾ? ಇವರು ಸದ್ಯ ತಕ್ಷಣ ಬೆಂಗಳೂರಿಗೋ ಮೈಸೂರಿಗೋ ಶಿಫ್ಟ್ ಮಾಡಿ, ನಾನು ಅಲ್ಲಿ ಹಾಸ್ಪಿಟ್ಲಿಗೆ ಹೇಳ್ತೀನಿ, ಏನು ಬೇಕೋ ಅರೇಂಜ್ಮೆಂಟ್ ಮಾಡ್ತೀನಿ, ನಾನೇ ಅಲ್ಲಿಗೆ ಬರ್ತೀನಿ ಅಂತ ಅವಾಗಲೇ ಹೋಗಿದ್ರೆ ನಾವು ಧನ್ಯವಾದ ಹೇಳ್ಬೋದಾಯ್ತು. ಒಬ್ಬ ಮನುಷ್ಯನ ಉಳ್ಸೋಕ್ಕೋಸ್ಕರ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ನಾವು ಕಲ್ತ್ಕೋಬೋದಲ್ಲ ಮುಂದಕ್ಕೆ. ನಾವೇನೆಲ್ಲ ಕಲ್ತ್ಬಿಟ್ಟಿದ್ದೀವಿ ಅಂತ ಅವ್ರಂಗೆ ಹೇಳೋಕ್ಕಾಗಲ್ಲ. ಅವರೆಲ್ಲ ಕಲ್ತವ್ರೆ, ನಾವಿನ್ನೂ ಕಲಿಯೋದಿದೆ ಸ್ವಾಮಿ. ನಾವಿನ್ನೂ ಅಷ್ಟೊಂದು ಕಲ್ತಿಲ್ಲ ಪೂರ್ಣ ಪ್ರಮಾಣದಲ್ಲಿ, ನಾವು ಭಾಳ ಇನ್ನೂ ಚಿಕ್ಕವರಿದ್ದೀವಿ. ಫೋನ್ ಮಾಡಿ ನೀವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಡಿ ನಾನು ಬರೋವರೆಗೆ ಅಂದರೆ, ಈಗ ಇವ್ರ ಮೇಲೆ ಕೇಸ್ ಹಾಕಬೇಕಾ ನನ್ನ ಮೇಲೆ ಹಾಕಬೇಕಾ ತಾವು ತೀರ್ಮಾನ ಮಾಡಬೇಕು ಲೀಗಲಾಗಿ ಇಲಾಖೆ. ಶಿಫ್ಟ್ ಮಾಡಬೇಡಿ ಅಂದರೆ ಅದು ಅರ್ಥ ಏನಾಗುತ್ತೆ ಅಂತ ಒಂದು. ಅದಾದಮೇಲೆ ಇವರ ಮಾಜಿ ಶಾಸಕರು ಅವ್ರ ಫ್ಯಾಮಿಲಿ ಅಲ್ಲಿ ಹೋಗಿ ಅಡ್ಡ ಹಾಕ್ತಾರೆ, ಶಿಫ್ಟ್ ಮಾಡಬೇಡಿ ಅಂತ ಹಾಸ್ಪಿಟ್ಲಿಂದ. ನೀರು ಕೊಡಪ್ಪ ಅಂತ ಶಿಫ್ಟ್ ಮಾಡಬೇಡಿ ಅಂತೇಳಿ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಡ ಹಾಕ್ತಾರೆ. ಅವರು ಕುಟುಂಬದವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಪೊಲೀಸ್ ಕರ್ಸ್ಕೊಂಡು ಶಿಫ್ಟ್ ಮಾಡ್ತಾರೆ. ಈ ಪರಿಸ್ಥಿತಿ
ಇದನ್ನು ಯಾವ ರೀತಿ ನಾವು ಯೋಚನೆ ಮಾಡಬೇಕು ಅಂತೇಳಿ ಸದನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ, ಅವ್ರ ಜೊತೆಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಾ, ಕೈ ಜೋಡಿಸ್ಬೇಕು, ಕೈ ಜೋಡಿಸಿದ್ದೀರಾ. ದಯಮಾಡಿ ನಾವು ಬೊಮ್ಮಾಯಿಯವ್ರ ಮಗ, ನೀವು ಯಾರೋ ಸಾಮಾನ್ಯ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗಿಲ್ಲ. ಈ ದೇಶದಲ್ಲಿ ಭಾಳ ಸುಸಂಸ್ಕೃತರು, ತುಂಬ ಹೆಗ್ಡೆಯವ್ರ ಕಾಲದಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಜೊತೆಯಲ್ಲಿ ಕೆಲಸ ಮಾಡಿ ನಿಮ್ಮ ತಂದೆಯವ್ರ ಬಗ್ಗೆ ರಾಜ ಗೌರವ ಇದೆ. ನೀವು ಅವರು ಹೇಳಿದ ತಕ್ಷಣವೇ ನೀವು ಹೇಳ್ಬಿಟ್ರೆ ಹೆಂಗೆ? ಸ್ವಲ್ಪ ದಯಮಾಡಿ, ಅಲ್ಲ ನಾನು ಹೇಳ್ತೀನಿ ಆಮೇಲೆ ಎಲ್ಲಿರುವಂತೆ, ದಯಮಾಡಿ ಇಲ್ಲಿ ಒಂದು ಕಡೆ ಇವ್ರು ಫೋನ್ ಮಾಡಿ ಅವಾಯ್ಡ್ ಮಾಡ್ತಾರೆ ಶಿಫ್ಟ್ ಆಗೋದನ್ನ. ಯಾರಾದ್ರೂ ತಾಲೂಕು ಹಾಸ್ಪಿಟ್ಲಿಂದ ಬೆಂಗಳೂರಿಗೆ ಬರ್ತಕ್ಕಂಥದ್ದು, ಮೈಸೂರಿಗೆ ಬರ್ತಕ್ಕಂಥದ್ದು, ನಮ್ಮ ಆ ಹುಡುಗನ್ನ ಉಳಿಸ್ಬೇಕು ಅಂತಲೇ ವಿನಃ ಯಾರೂ ಸಹ ಇನ್ನೂ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಲ್ಲ. ಅದಾದಮೇಲೆ ಇವ್ರು ಫೋನು ಅವಾಯ್ಡ್ ಮಾಡಿ ಅವ್ರು ನಮ್ಮ ಕುಟುಂಬದವರು ಬೇಕೇ ಬೇಕು ಅಂತೇಳಿ ಶಿಫ್ಟ್ ಮಾಡೋನಾಗ ಅವ್ರ ಕುಟುಂಬದವ್ರು, ಮಾಜಿ ಶಾಸಕರು ಕುಟುಂಬದವ್ರು ಅಲ್ಲಿಗೆ ಹೋಗ್ತಾರೆ. ಅವರು ಅವಾಯ್ಡ್ ಮಾಡ್ತಾರೆ, ಒಂದು 20 ಹುಡುಗರು ಹೋಗಿ. ಆವಾಗ ಪೊಲೀಸ್ನವ್ರು ಹೋಗಿ ಅವರಿಷ್ಟ, ಅವ್ರ ಕುಟುಂಬದವ್ರು ಏನು ಹೇಳ್ತಾರೆ ಅದು ಮಾಡಬೇಕು, ಡಾಕ್ಟ್ರ್ ಏನು ಸಜೆಸ್ಟ್ ಮಾಡಿದ್ದಾರೆ ಅದಕ್ಕೆ ನೀವು ಯಾರೂ ಅಡ್ಡ ಮಾಡಬಾರ್ದು ಅಂತಾರೆ. ಅದಾದಮೇಲೆ ಅವರು ಅಲ್ಲಿಂದ ಮೈಸೂರು ನಮ್ಮ ಎಂಥದಪ್ಪ ಹಾಸ್ಪಿಟ್ಲದು, ಕೊಲಂಬಿಯಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾಗಮಂಗಲ ಮೇಲೆ ಹೋಗಬೇಕು. ಆವಾಗ ನಾಗಮಂಗಲ ಮೇಲೆ ಹೋಗೋನಾಗ ಮಾಜಿ ಶಾಸಕರು ಹೋಗಿ ಅಡ್ಡ ಹಾಕ್ತಾರೆ. ನಾಗಮಂಗಲ ಟೌನ್ನಲ್ಲಿ ಅಡ್ಡ ಹಾಕ್ತಾರೆ ಸುರೇಶ್ ಗೌಡರು. ಆವಾಗ ಅವ್ರ ಕುಟುಂಬದವರು ತಿರ್ಗಾ ಮತ್ತೆ ಇಂಥ ಎಲ್ಲ ವಿಚಾರಕ್ಕೆ ಬರಬೇಡಿ, ನಾವು ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ, ನಮಗೆ ನಮ್ಮ ಹುಡುಗ ಬದುಕಬೇಕು ಅಂತೇಳಿ ಅವ್ರ ಮನೆಯವ್ರು ಹೇಳ್ತಾರೆ. ಆವಾಗ ಅವರು ಸುಮ್ಮನೆ ಆಗ್ತಾರೆ, ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸೊ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಸ್ಟಿಲ್ ಇನ್ನೂ ಕಂಡೀಷನು ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಹೇಳಲ್ಲ. ನಾನು ಸಹ ಕಂಟಿನ್ಯೂಸ್ ಆಗಿ ಫೋನ್ ಟಚ್ಚಲ್ಲಿದ್ದೀನಿ. ಅವ್ರ ಕುಟುಂಬದವರು ಸಹ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ನಾವು ಅವರನ್ನು ಬದುಕಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರು ನಾವೆಲ್ಲ. ರಾಜಕಾರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಊರಿನಲ್ಲಿ ರಾಜಕಾರಣ ಇರ್ಬೋದು, ಅದನ್ನು ನಾನು ಪ್ರತಿ ಹಂತದಲ್ಲಿ ಮನೆ ರಾಜಕಾರಣಕ್ಕೆ ನಾವು ಯಾವತ್ತೂ ಹೋಗಿಲ್ಲ. ನಾವು ಬೇಕಾದಷ್ಟು ಜನ, ಈಗ ಕಳೆದ ಬಾರಿ ಇವರು ಮುಖ್ಯಮಂತ್ರಿ ಆದಾಗ ನಮ್ಮದೇ ಸಪೋರ್ಟ್, ಕಾಂಗ್ರೆಸ್ನ 80 ಸದಸ್ಯರು ಸಪೋರ್ಟ್ ಕೊಟ್ಟಾಗ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ವರ್ಗಾವಣೆ ಮಾಡಿದ್ರು, ಎಷ್ಟು ಜನಕ್ಕೆ ಕಿರುಕುಳ ಕೊಟ್ಟರು, ಎಷ್ಟು ಜನಕ್ಕೆ ಏನೇನು ಮಾಡಿದ್ರು, ಯಾವ್ಯಾವ ರೀತಿ ಸಮಸ್ಯೆ ಆಯಿತು, ಅದನ್ನೆಲ್ಲ ನಮ್ಮ ಶಾಸಕರು ಇದ್ದಾರೆ. ನಾವು ಕೇಳೋಕ್ಕೂ ಹೋಗಿರಲಿಲ್ಲ ನಮ್ಮ ನಾಯಕರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ. ಅಥವಾ ಅವತ್ತು ಉಪಮುಖ್ಯಮಂತ್ರಿ ಆಗಿದ್ದು ಯಾವ ಥರ ಬಂದಿದ್ವ ಸರ್ ಅರ್ಜಿ ಹಿಡ್ಕೊಂಡು? ಯಾವತ್ತು ಅರ್ಜಿ ಹಿಡ್ಕೊಂಡು ಅವ್ರು 12 ತಿಂಗಳು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ, ನಮ್ಮ ಸಪೋರ್ಟ್ ತೊಗೊಂಡು 85 ಜನನ ಒಂದು ದಿವಸನೂ ಹೋಗಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ವರ್ಗಾವಣೆ ಮಾಡಿದ್ದಾರೆ, ನಮ್ಗೆ ಇಂಥ ಕಿರುಕುಳ ಕೊಡ್ತಾರೆ ಅಂತ. ಯಾಕೆಂದ್ರೆ ಅವ್ರು 8 ಜನ 7 ಜನ ಗೆದ್ದಿದ್ರಲ್ಲ, 3 ಜನ MLCಗಳಿದ್ರಲ್ಲ, ನಾವೆಲ್ಲ ಡೆಡ್ ಆರ್ಸ್ ಅಂತ ಬೇರೆ ಕರೆಸಿದ್ರು. ಸೊ ಇವರೆಲ್ಲ ಪೂರ್ತಿ ಮುಗಿದೋಯ್ತು ರಾಜಕಾರಣ ಅಂತ. ಇವ್ರಿಗೇನಪ್ಪ ಅಂದರೆ ಇನ್ನು ಇವ್ರ ಜೀವನದಲ್ಲಿ ಮತ್ತೆ ಅಸೆಂಬ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೆಲ್ಲ ನಮ್ಮದೇ ಸಾಮ್ರಾಜ್ಯ, ಈ ಹಳೆ ಮೈಸೂರಿನಲ್ಲಿ ಇವ್ರು ಯಾರನ್ನೂ ಜನ ರೆಡಿ ಇಲ್ಲ ಅಂತ ಹೇಳಿ ಇವ್ರು ತೀರ್ಮಾನ ಮಾಡಿಬಿಟ್ಟಿದ್ರು ಘೋಷಣೆನ. ಯಾಕೆಂದ್ರೆ ನಾವು 50,000, 47,000, ನಮ್ಮ ಬಾಲಣ್ಣ 51,000ನೇನೋ, ನಮ್ಮ 52,000, ನಮ್ಮ ಇನ್ನೊಬ್ಬ ನಮ್ಮ ಬಾಬಣ್ಣ ಇದನ್ನು ಎಷ್ಟು ನಿಂದು 50ಏನೋ, ಅವರು 48, ನಂದು 47. ನಮ್ಮಲ್ಲೆಲ್ಲ ಬಹುಶಃ ಇವ್ರನ್ನ ಮತ್ತೆ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನ. ಇವರು ಸಹ ಎಲ್ಲ ಕಡೆ ಬಾಟದಲ್ಲಿ ಇದು ಮುಗಿದಾಯ್ತು. ನನ್ನ ಪರಮವೈರಿ ಇಲ್ಲೇ ಕೂತ್ಕೊಂಡು ಯಡಿಯೂರಪ್ಪನವ್ರ ಮಾತಿಗೆ ಉತ್ತರ ಹೇಳೋರೆ. ನಮ್ಮೆಲ್ಲ ಸ್ನೇಹಿತರುಗಳು ಇಲ್ಲ ಈಗ ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ಜೊತೆಲಿದ್ದರು ಅಂತ. ಪಾಪ ನಾವ್ಯಾರೋ ಅವ್ರನ್ನೇನು ಮುಖ್ಯಮಂತ್ರಿ, ಅವ್ರ ಹಣೆ ಬರ ಇತ್ತು, ಆಗಿದ್ದಾರೆ, ಅವ್ರಿಗೆ ಶಕ್ತಿ ಇತ್ತು, ಆಗಿದ್ದಾರೆ. ನಾನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳೋದು ದೊಡ್ಡವನಲ್ಲ ನಾನು. ನನಗೆ ಅದರ ಹೇಳ್ಕೊಂಡು ನಾನು ಕಳಸ ಬರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇರಲಿ ಸರ್, ನಾವು ದಯಮಾಡಿ ಅಧ್ಯಕ್ಷರೇ, ಇಂಥವೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಮೇಲೆ ವೇದೋವಚನೆ ಮಾಡೋನಾಗ ನಾನು ಹೇಳ್ಬೇಕಾಗುತ್ತಲ್ಲ. ನಾವು ಭಾಳ ನೋವಿದೆ, ನಾವು 5 ವರ್ಷ. ಸೊ ಇವ್ರ ಜೊತೆಯಲ್ಲಿ ಕೆಲಸ ಮಾಡ್ದೋ, ಇವ್ರ ಜೊತೆನಲ್ಲಿ ನಾನು MLA ಆಗಿದ್ದೆ, ನಾನು ಮಂತ್ರಿ ಆಗಿದ್ದೆ. ಆಮೇಲೆ ಅವರು ಮುಖ್ಯಮಂತ್ರಿ ಆದರು ನೇರವಾಗಿ. ಇದೇ ಸದನದಲ್ಲಿ ಅವರು ಮುಖ್ಯಮಂತ್ರಿನ ಲೀಡರ್ ಆಫ್ ಹೌಸ್ ಮಾಡೋನಾಗ ಧರ್ಮಸಿಂಗ್ ಅವ್ರನ್ನ ಡಿಪೀಟ್ ಮಾಡೋವಂಥ ಸಂದರ್ಭದಲ್ಲಿ ಏನೇನು ನಡೆದಿತ್ತು ಅನ್ನೋದು ತಿಳ್ಕೋಬೇಕು. ಅವರು ಕೃತಜ್ಞತೆ ಇರಬೇಕಲ್ಲ ಜನಕ್ಕೆ. ಅವ್ರೇನು ಮಾಡೋದು ಬೇಡ, ನಮಗೆ ಕೃತಜ್ಞತೆನಾರು ಇರಬೇಕಲ್ಲ. ನಾವು ಅವತ್ತು ಕಣ್ಣಲ್ಲಿ ನೀರಲ್ಲ ಸ್ವಾಮಿ, ರಕ್ತ ಬಿದ್ದಿದೆ. ಇದೇ ಸದನದಲ್ಲಿ ಗೊತ್ತಿದೆ, ಭಾಳಷ್ಟು ಜನಕ್ಕೆ ಚರಿತ್ರೆ ಗೊತ್ತಿದೆ. ಸಿದ್ದರಾಮಯ್ಯನವ್ರನ್ನ ನಾವು ಅವತ್ತು ಮನಸ್ಸಿಲ್ಲದೆ ಇದ್ರೂ ಸಹ ಸಿದ್ದರಾಮಯ್ಯನವ್ರನ್ನ ಅವತ್ತು ನಾವು ಸಪೋರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸಿದ್ದರಾಮಯ್ಯನವ್ರ ಓಡೋಗ್ಲಿಲ್ಲ, ಪಾರ್ಟಿ ಬಿಟ್ಟು ನೂಕಿದ್ದು ತೆಳ್ಳಿದ್ದು. ರಾತ್ರಿ 10 ಗಂಟೆಗೆ ಅವರು ನನ್ನ ಜೊತೆಲಿ ಬರ್ತೀನಿ ಅಂದರು, ಉಳಿಸ್ಕೊಳ್ಳೋಕ್ಕೋಸ್ಕರ ಹೇಳಿದ್ರು ಯಾರೋ. ಸ್ವಲ್ಪ ದಯಮಾಡಿ ಸುನಿ ಅಂದರೆ ವಿಷಯ ಎಲ್ಲಿಗೆ ಡೈವರ್ಟ್ ಮಾಡಿಸಿ ಏನು ನೋಡಿ.
ಸತ್ಯ ಹೇಳೋದಕ್ಕೆ ಅಲ್ಲಲ್ಲ ಒಂದೇ ನಿಮಿಷ ದಯಮಾಡಿ ನಾವು ಮಾಡ್ಕೊಳ್ಳಿ. ನಿಮಗೆ ಆ ವಿಚಾರ ಬಗ್ಗೆ ಡಿಫೆಂಡ್ ಮಾಡೋ ಸಂಪೂರ್ಣ ಅಧಿಕಾರ ಇದೆ. ವಿಷಾಂತರಾಗೋದು ಬೇಡ. ಎರಡನೇದಾಗಿ ಸರಿ, ಒಟ್ಟಿಗೆ ಇದ್ದಾಗ ಏನೆಲ್ಲ ಕೂಡಿ ಮಾಡಿರ್ತಾರೆ, ಬೇರೆ ಆದಾಗ ಇನ್ನೊಂದು ಥರ ಆಗಿರ್ತದೆ. ಈ ಸದನದಲ್ಲಿ ಈ ಕಡೆ ಆ ಕಡೆ ಈ ಕಡೆ ಇದ್ದವರು ಆ ಕಡೆ ಇದ್ದವರು ಒಟ್ಟಿಗೆ ಇದ್ದು ಬೇಕಾದಷ್ಟು ಮಾಡಿದ್ದೇವೆ, ಮತ್ತೆ ಬೇರೆ ಬೇರೆ ಆಗಿದ್ದೇವೆ, ಮತ್ತೆ ಒಟ್ಟಿಗೆ ಆಗಿದ್ದಾರೆ. ಅದನ್ನು ಇವತ್ತು ಈಗ ಯಾಕೆ ಹೇಳೋದು? ರಾಜ್ಯದ ಜನತೆಗೆ ಸಂಪೂರ್ಣ ಗೊತ್ತಿದೆ. ನೀವು ಹೇಳೋದು ಜನತೆಗೆ ಗೊತ್ತಿದೆ. ನಾ ಈಡಾಗಿಲ್ಲ ಸರ್, ಕೂತ್ಕೊಳ್ಳಿ ಸರ್. ಒಂದು ನಿಮಿಷ ಅಧ್ಯಕ್ಷರೇ, ನಾನು ಅಧ್ಯಕ್ಷ ಹೇಳ್ತಾ ಇದ್ದೀನಿ. ಅಧ್ಯಕ್ಷರೇ, ಈ ಸಬ್ಜೆಕ್ಟ್ ಹೇಳ್ರಿ, ಈ ಸಬ್ಜೆಕ್ಟ್ ಹೇಳಿ, ಈ ಸಬ್ಜೆಕ್ಟ್ ಘಟನೆ ಬಗ್ಗೆ ವಿರೋಧ ಪಕ್ಷ ನಾನು ಅಧ್ಯಕ್ಷರಿಗೆ ಮನವಿ ಅಧ್ಯಕ್ಷರಿಗೆ ಮನವಿ ಮಾಡ್ತಕ್ಕಂಥದ್ದು ಕೇಳ್ತೀನಿ. ಅವರು ಹಳೆ ಚರಿತ್ರೆ ತೆಗೆದಿದ್ದಾರೆ, ನಮ್ಗೆ ಆಯ್ತು, ಹಳೆ ಚರಿತ್ರೆ ತೆಗೆದಿದ್ದಾರೆ ಅಧ್ಯಕ್ಷರೇ. ಒಂದು ದಿನ ಸಂಪೂರ್ಣವಾಗಿ ಪಾಪ ಸಿದ್ದರಾಮಯ್ಯರ ಪರವಾಗಿ ಎಷ್ಟು ಅನುಕಂಪ ಪಟ್ಟರು, ಸಿದ್ದರಾಮಯ್ಯ ಉಳಿಸ್ಕೋಬೇಕು ಅಂತ ಏನ್ ಮಾಡಿದ್ರು. ನಾನು ಸಿದ್ದರಾಮಯ್ಯ ನಮ್ಮ ಕುಟುಂಬದವರು ನಾವು ತೆಗಿಬೇಕು ಅಂತ ಹೋಗಿದ್ವು. ಅವತ್ ಸರ್ಕಾರ ಏನ್ ಮಾಡುದು, ಇವ್ರನ್ನ ಮಂತ್ರಿ ಮಾಡ್ಬೇಕಾದ್ರೆ ನಾನೇನ್ ಮಾಡಿದೆ, ಇವ್ರನ್ನ ಮಂತ್ರಿ ಮಾಡಕ್ ನಾನೇನ್ ಮಾಡ್ಬೇಕಾಯ್ತು. ಇವೆಲ್ಲ ಒಂದು ಗಂಟೆ ಮುಕ್ತವಾಗಿ ಚರ್ಚೆ ಮಾಡೋಣ. ನಿಮ್ಮನ್ನ ಮುಖ್ಯಮಂತ್ರಿ ಆಗ್ಬಿಡ್ರಿ. ಕೂತಿದ್ರಿ ನನ್ನನ್ನು ದುರುಪಯೋಗಪಡಿಸ್ಕೊಂಡ್ರು. ನಾನು ಅಲ್ಲಿ ಕೂತಿದ್ದ ಅಲ್ಲಿ ಬರಬೇಕು ಅನ್ಲಿಲ್ಲ, ಇಲ್ಲ ನಾನು ಇಲ್ಲಿ ಬರಬೇಕು ಅನ್ಲಿಲ್ಲ. ಏನ್ ನಿಮ್ಮನ್ನ ನೋಡ ಬಂದ್ರ, ಏನ್ ನಿಮ್ಮನ್ನ ನೋಡ ಬಂದ್ರ, ನಿಮ್ಮನ್ನ ನೋಡ ಬಂದ್ರ ಅವತ್ತು ದೇವೇಗೌಡರು ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದವರು ಬಂದು ಕಾಲಿಡ್ಕೊಂಡವ್ರು ನನ್ನನ್ನ ಸರ್ಕಾರ ತೆಗಿಬೇಡಿ, ಸರ್ಕಾರ ಉಳಿಸಿ ಅಂತ ಹೇಳಿ, ನಮ್ಮನ್ನು ಉಳಿಸಿ ಅಂತ ಹೇಳಿ ಕಾಲಿಡ್ಕೊಂಡವ್ರು ಇವರು. ಇವರು ನನ್ನ ಹತ್ರ ಚರ್ಚೆ ಮಾಡ್ತಾರ, ನನ್ನನ್ನ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು, ಯಾವ ರೀತಿ ಈಗ ದಿನ ಕೊಡಿ ಅಧ್ಯಕ್ಷರೇ, ಇಲ್ಲ 2 ದಿನ ಚರ್ಚೆ ಅದಕ್ಕೊಂದು ಸಪರೇಟ್ ದಿವಸ ಕೊಡುವ. ಈಗ ಅಲ್ಲಿ ನಮ್ಮ ಸೋದರ ಜಗದೀಶ್ ಅವರ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರಲ್ಲಿ ತಬ್ಬಲಿ ಆಗಿದ್ದಾರೆ ಚರ್ಚೆಯಲ್ಲಿ. ಈಗ ನಿಮ್ಮ ಇದಾಗಲಿ, ಈಗ ಆ ಒಂದು ಸೀಮಿತಗೊಳಿಸಿ ಚರ್ಚೆ. ಈಗ ಸಾರಿಗೆ ಸಚಿವರು ಏನೇನು ಈಗ ಮಾತನಾಡೋದು ಸಮಚಿತ್ತವಾಗಿ ಕೇಳಿದ್ದೀನಿ, ನಾನು ಎದ್ದಿಲ್ಲ. ಅವ್ರು ಏನೇನು ಮಾತನಾಡಿದ್ರು, ಈಗ ನಾನು ಫೋನ್ ಮಾಡಿದಂಥದ್ದಿದೆ, ಒಂದು ಕೆಲಸ ಮಾಡಿ ಇನ್ನೂ ಮಾತಾಡಪ್ಪ, ಫೈನಲ್ ನನಗೆ ಆಮೇಲೆ ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡಿ, ಮಾತಾಡಿ, ಇನ್ನೂ ಅದೇನು ಮಾತಾಡ್ತೀರಿ, ತಯಾರಾಗಿದೆ ಅದಕ್ಕೆ. ಈಗ ನಮಗೆ ಬಹಳ ಅಧ್ಯಕ್ಷ ಏನಿಲ್ಲ, ಒಳ್ಳೆ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಯಾವಾಗಲೂ ಅಷ್ಟೇ ನಾವು ನಮ್ಮ ಚರಿತ್ರೆ, ನಮ್ಮ ಇತಿಹಾಸ ತಿಳಿದಾಗಲೇ ನಾವು ಹೊಸ ಇತಿಹಾಸವನ್ನು, ಹೊಸ ಚರಿತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಇತಿಹಾಸ ಏನೇನು ನಡೆದಿದೆ ಅನ್ನೋ ತಿಳ್ಕೊಬೇಕು. ಅವರು ಹೇಳಿ, ಉತ್ತಮವಾದ ಇತಿಹಾಸ ಬೇಕು. ಹೊಸವ್ರು ಭಾಳ ಜನ ಇರ್ತಾರಲ್ಲ, ಯಾರು ಇತಿಹಾಸವನ್ನ ಅರ್ತ್ಕೊಳ್ತಾನೆ ಅವ್ರು ಮಾತ್ರ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಅವರು ಹೇಳಿ, ಇವರು ಹೇಳಿ, ರಾಜನ ಅದಕ್ಕೆ ಅವಕಾಶ ಬಾಬಾ ಸಾಹೇಬ್ ಉತ್ತಮವಾದ ಇತಿಹಾಸ ಬೇಕು ಅಂತ. ಆಯ್ತು, ಚಲೋ ಸ್ವಾಮಿ ಅವರೇ, ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಮೇಲೆ ಆರೋಪ ಏನು ಬಂದಿದೆ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಟ್ಟು ಬಿಡಿ. ಈಗ ಒಂದು ನಿಮಿಷ ಡಾಕ್ಟ್ರೇ, ಭಾಳ ಕಡಿಮೆ ಸಮಯದಲ್ಲಿ ಮುಗಿಸ್ಬಿಡ್ತೀನಿ. ನನಗೆ ಭಾಳ ಆತ್ಮೀಯರು, ನನ್ನ ಬಗ್ಗೆ ಭಾಳ ವೆಲ್ ವಿಷರು, ಅವರು ಅಪೋಸಿಷನಲ್ಲಿ ಇದ್ದಾರೆ. ಅವ್ರು ಹೇಳಿದ್ಮೇಲೆ ಅವ್ರ ಸಜೆಷನ್ನು ಮತ್ತು ಅವ್ರ ಅಡ್ವೈಸನ್ನು ಕೇಳ್ತೀನಿ. ನಾನು ಬಸವರಾಜ ಬೊಮ್ಮಾಯಿ ಅವ್ರು ಹೇಳಿದ್ಮೇಲೆ ಖಂಡಿತ ನಾನು ಇದು ಮಾಡಲ್ಲ. ಬಟ್ ಬೇಜಾರಾಯಿತು, ಸುನೀಲ್ ಯಾಕೆ ನನ್ನ ಬಗ್ಗೆ ಹೇಳಿಲ್ಲ. ಸ್ಪೀಕರ್ ನಾವು ಮಾತಾಡ್ಬೇಕಾದ್ರೆ ಪದೇ ಪದೇ ತಡೀತಾರೆ, ವಿಷಯಾಂತರ ಆದಾಗ್ಲೂ ನೀವು ಸುಮ್ಮನೆ ಕೂತಿದಿರಲ್ಲ ಅಂತ ನಾನು ಕೇಳಿದ್ದು. ನಿಮ್ ಬಗ್ಗೆ ತಡಿಲೇ ಇಲ್ಲ. ಸುನೀಲ್ ರಾಜಣ್ಣ ಹೇಳ್ದಂಗೆ ಇತಿಹಾಸ ತಿಳ್ಕೊಳ್ಳಿಕ್ ನಾನು ಕುತೂಹಲದಲ್ಲಿದ್ದೇನೆ. ನಾನು 2004ರಲ್ಲಿ ಶಾಸಕನಾಗಿದ್ದವನು, ನನಗೂ ಕುತೂಹಲ ಇತಿಹಾಸ. ಈಗ ನಾವು ವಿಷಯಾಂತರ ಮಾಡಿದ್ರೆ ಕುಂಡ್ರಿಸ್ತಾರೆ, ಅದ್ರ ಬಗ್ಗೆ ಸಿ ಸಿ ಪಾಟೀಲ್ ಅವರೇ, ಚಲುವರಾಯ ಸ್ವಾಮಿ ಅವರು, ಅಲ್ಲ ಒಂದು ನಿಮಿಷ,
ನಮ್ಮ ಅವರ ಬಗ್ಗೆ ಮಾತಾಡ್ತಿದ್ರು ವಿಚಾರ, ಅವ್ರಿಗೆ ಸಂಬಂಧಪಟ್ಟ ವಿಚಾರ, ಅವ್ರ ಮಿತ್ರರಾಗಿದ್ದರು, ಸೋದರಾಗಿದ್ದರು, ವಿಚಾರ ಆಗಿದ್ರು. ಆ ವಿಚಾರ ಅವರು ಸಮಾಧಾನ ಕೇಳುವಾಗ ನಿಮ್ಗೇನು ಟೆನ್ಷನ್, ನೀವು ಯಾಕೆ ಮಾತಾಡ್ತೀರಿ? ಅವರು ಕೇಳ್ತಾ ಇದ್ರಲ್ಲ. ಇದು ಸದನ, ನೀವು ಸುಮ್ನೆ ಕೂತ್ಕೊಳ್ಳಿ ಅಂತಲ್ಲ, ಸದನ ಇದು. ಆಯ್ತು, ಸದನದಲ್ಲಿ ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಒಂದು ಸಣ್ಣ ವಿಷಯ ಬಂದ ತಕ್ಷಣ ವಿಷಯಾಂತರ ಎಲ್ಲೂ ಕೂಡ ಆಗ್ಲಿಲ್ಲ. ಆಡಳಿತ ಪಕ್ಷದ ಬಗ್ಗೆ ಮಾತಾಡಿದ ತಕ್ಷಣ ನೀವು ತಡ್ಕೊಳ್ಳಿಕ್ ತಯಾರಿಲ್ಲ. ನೀವು ಸ್ಪೀಕರ್ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ. ನಿಮ್ಗೆ ಇನ್ನೂ ನಾನು ಹೇಳಿ ಕೇಳಿ, ಸುನೀಲ್ ಅವರು ಇನ್ನೂ ಕೂಡ ನಿಮಗೆ ಪ್ರಭುತ್ವತೆ ಬರಬೇಕಾಗ್ತದೆ. ಈಗ ಅವರು ಮಾತಾಡ್ತಿದ್ರು, ಈಗ ನಾನು ಸೀಮಿತವಾಗಿ ಮಾತ್ರ ಮಾತಾಡಿ. ವೆಂಕಟೇಶ್ ಅವರು ಈಗ ಬಿಡ ಪಾಟೀಲ್ ಜಿ ಮುಗಿಸ್ಬಿಡೋಣ, ನಾವು ಎಳೆಯೋಕೆ ಇಷ್ಟಪಡಲ್ಲ. ಈಗ ನಮ್ಮ ಅವ್ರನ್ನ ಸ್ನೇಹಿತರು ಅನ್ನಂಗಿಲ್ಲ, ಈಗ ನಾವು ಮಾಜಿ ಸ್ನೇಹಿತರು ಅನ್ನಂಗಿಲ್ಲ. ಯಾಕೆಂದ್ರೆ ನಾನು ವೈರಿಯಿಂದ ಅಂದ್ಬಿಟ್ಟವ್ರು, ನನ್ನ ಕ್ಷೇತ್ರದಲ್ಲಿ ಬಂದು ನಾನು ಅವರೆಲ್ಲ ನಿಮ್ಗೆ ಹೇಳ್ಬೋದು ಅಂದ್ಬಿಟ್ಟವ್ರು. ಹಾಗಾಗಿ ನಾವಂತೂ ಇನ್ನೂ ನಮ್ಮ ಸ್ನೇಹಿತರು, ನಮ್ಗೆ ಬೇಕಾದರು, ನಮ್ಮ ಬ್ರದರ್ ಅಂತಲೇ ಅನ್ಕೋತಿದ್ದೋ. ಮೊನ್ನೆ ಬಂದು ಚುನಾವಣೆಯಲ್ಲಿ ನನ್ನ ಆಜನ್ಮ ಸತ್ರು ಅಂತ ವೈರು ಎಂದ್ಮೇಲೆ ನಾವು ಹೇಳಕ್ ಹೋದ್ರು ತಪ್ಪಾಗುತ್ತೆ ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೀನಿ. ಸೊ ಅದರಿಂದ ನಾನು ಬೇಗ ಅವ್ರೇನೋ ಹೇಳಿದ್ರಲ್ಲ, ನಿಮ್ಮ ಮೇಲೆ ಬಂದ ಆರೋಪಕ್ಕೆ ಉತ್ತರ ಕೊಡಿ ಅಷ್ಟೇ. ಕನ್ಕ್ಲೂಡ್ ಮಾಡದೇ ಇದ್ರೆ ಸರೋಗಲ್ಲ ಅಧ್ಯಕ್ಷರೇ. ಹಂಗಾಗಿ ಈಗ ಅವ್ರೇನೋ ಈ ಚರಿತ್ರೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಒಂದು ದಿವಸ ಟೈಮ್ ಕೊಡಿ ಅಂತ ಈ ಸದನ ಎಲ್ಲ ಒಪ್ಕೊಂಡು ತಾವು ಆದೇಶ ಮಾಡಿದ್ರೆ, ನಮ್ಮ ನಾಯಕರು ಒಪ್ಕೊಂಡ್ರೆ ಒಂದು ದಿವಸ ಇದಕ್ಕೆ ಚರ್ಚೆ ಮಾಡಿದ್ರೆ ಇತಿಹಾಸ ಒಂಚೂರು ದಯಮಾಡಿ ಸರೋಗುತ್ತೆ. ನಮ್ಮ ಸೀನಿಯರ್ ಇದು ಎಲ್ಲರಿಗೂ ಗೊತ್ತಾಗುತ್ತೆ. ದಯಮಾಡಿ ಅದಕ್ಕೆ ನಾನು ರೆಡಿ ಇದ್ದೀನಿ. ನಾವು ಬಹುಶಃ ನಾವೆಲ್ಲರೂ ಭಾಳಷ್ಟು ಜನ ರೆಡಿ ಇದ್ದೀವಿ ಇದಕ್ಕೆ ಚರ್ಚೆ ಮಾಡೋಣ. ಈ ವಿಚಾರದಲ್ಲಿ ನನ್ನ ಅಪರಾಧಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ತಪ್ಪು ಅವರು. ಬಟ್ ನನ್ನ ಮೇಲೆ ಅಪರಾಧನ ಹೇಳ್ತಕ್ಕಂಥದ್ದು, ಇದನ್ನು ರಾಜೀನಾಮೆ ಕೇಳ್ತಕ್ಕಂಥದ್ದು ಅವರು ರಾಜಕೀಯವಾಗಿ ಏನಾದ್ರು ಮಾಡಲಿ, ರಾಜಕಾರಣ ಮಾಡಲಿ, ಅದು ನಾನು ಬೇಡ ಅಂತ ಹೇಳಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ, ನಾವು ಇಲ್ಲಿದ್ದಾಗ ಅಲ್ಲಿದ್ದಾಗ ರಾಜಕಾರಣ ಮಾಡೋದು, ವಿರೋಧ ಅಪರಾಧ ಇವೆಲ್ಲ ಹೇಳ್ತಕ್ಕಂಥದ್ದು ಸಹಜವಾದ ಡೆಮಾಕ್ರಸಿನಲ್ಲಿ, ಅದ್ರ ಬಗ್ಗೆ ನನ್ನ ವಿರೋಧ ಇಲ್ಲ. ಅನಾವಶ್ಯಕವಾಗಿ ನಮ್ಮನ್ನು ತೇಜೋವಜೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ಆಮೇಲೆ ಭಾಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅಧಿಕಾರ ಇಲ್ಲ ಅಂದಾಗ ಬೇರೆ ಯಾರನ್ನಾರ ಹುಡುಕಿ ಈ ಥರದ್ದು ಏನಾರು ಸಬೂಬು ಹುಡುಕಿ ಬೆಳಗ್ಗೆ ಎದ್ರೆ ಸಾಯಂಕಾಲ ಗಂಟ ನನ್ನ ಹತ್ರ ಫೈಲ್ ಇದೆ, ಇದು ಈ ಪೆನ್ ಡ್ರೈವ್ ಇದೆ, ಇದು ಈ ಸಿ ಡಿ ಇದೆ, ಇದು ಬೇಡ ಸರ್. ಇದು ನೋಡ್ರಿ, ಅವ್ರದ್ದೇ ಆದಂಥ ಅವ್ರ ಫ್ಯಾಮಿಲಿಗೆ ಒಂದು ಗೌರವ ಇದೆ. ನಾವು 4 ಜನ ಸದಸ್ಯರಿದ್ದು ಅಲ್ಲಿ ಕೂತಿದ್ದು. ಅವತ್ತು ಇವ್ರು ಯಾರೂ ಇವ್ರ ಮನೇಲಿ ಇರಲಿಲ್ಲ. ಇವ್ರ ಮನೇಲಿ ಒಬ್ಬರು ಇಲ್ಲ. ಜನತಾದಳದಲ್ಲಿ ಸಿದ್ದರಾಮಯ್ಯನವರು ಸಹ ಸೋತಿದ್ರು 99ರಲ್ಲಿ. 4 ಜನ. ನಾವು 5 ವರ್ಷ SM ಕೃಷ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಹನುಮೇಗೌಡರು ಅಂತೇಳಿ ಬಿಜೆಪಿ ಹಾಸನದಲ್ಲಿ ಕ್ಲೋಸ್ ಮಾಡಬೇಕು ಅಂದ್ರೆ ಬಾಲು ಒಬ್ಬ ಒಂದ್ ಸರ್ಕಾರ ಒಂದ್ ಮಂತ್ರಿನ ನಿಯಂತ್ರಿಸ್ತೀರಾ ಅಂದ್ರೆ ಹಿಂಗೆ ಉತ್ತರ ಕೊಡ್ಬೇಕು. ಕ್ಲೋಸ್ ಮಾಡಬೇಕು. ಬಾಲಕೃಷ್ಣ, ನಾನು ಯಾಕೆ ಹೇಳಿದೆ ಅಂದರೆ, ಬಾಲು ನೀನು ಸ್ವಲ್ಪ ನನಗಿಂತ ಜೂನಿಯರು, ನನಗಿಂತ ಸೀನಿಯರ್ ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ, ಗೊತ್ತಾಯ್ತಾ? ನಾವು 4 ಜನ ಪ್ರತಿ ಕೇಳಪ್ಪ 10 ಒಂದು ನಿಮಿಷ ವಾಸು, 10 ಜನದಲ್ಲಿ 6 ಜನ ಹೋಗಿ 4 ಜನ ಉಳ್ಕೊಂಡಾಗ ಅಧ್ಯಕ್ಷರಿಗೆ ಅಧ್ಯಕ್ಷರು ಸಹ ಅವತ್ತಿದ್ರು 99ರಲ್ಲಿ ಇರುವ ಗೊತ್ತಿಲ್ಲ. 4 ಜನ 5 ವರ್ಷ ಪ್ರತಿ ದಿವಸ ನಮ್ಮ ಪಾರ್ಟಿನಲ್ಲಿ ಅವತ್ತು ನಾನು ಇದ್ದಂಥ ಜನತಾದಳದ ಪರವಾಗಿ ಎದ್ದು ನಿಂತ್ಕೊಂಡು ಕೂಗಿ ನಿಂತ್ಕೊಂಡು ಸಾಕಾಗಿ ನಮಗೆಲ್ಲ ಗಂಟ್ಲು ಒಣಗೋಗಿತ್ತು ಅಂತ ಹೇಳಿದೆ ಅಷ್ಟೇ. ಅದನ್ನ ಬಿಡು. ಎಲ್ಲರೂ ಏನು ಕಟ್ಟ ಇಲ್ದಲೆ ಯಾರೂ ಇಲ್ಲಿಗೆ ಬರಲ್ಲ. ಆಮೇಲೆ ಯಾರೋ ಒಬ್ಬರು ಇದಕ್ಕಿದ್ದಂಗೆ ಸೃಷ್ಟಿ ಮಾಡಿ ನಮ್ಮನ್ನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರದು ಕಟ್ಟ ಇರುತ್ತೆ, ಅದಕ್ಕೆ ಪಾರ್ಟಿ ಸಹಕಾರ ಇರುತ್ತೆ, ಸಾರ್ವಜನಿಕರ ಸಹಕಾರ ಇರುತ್ತೆ, ನಾಯಕರ ಸಹಕಾರ ಇರುತ್ತೆ. ಎಲ್ಲವೂ ಸೇರ್ಕೊಂಡು ಒಬ್ಬ ಲೀಡ್ರ್ ಆಗ್ತಾನೆ, ಒಬ್ಬ ಮಂತ್ರಿ ಆಯ್ತಾನೆ, ಒಬ್ಬ ಮುಖ್ಯಮಂತ್ರಿ ಆಯ್ತಾರೆ. ಬಟ್ ಯಾರು ಏನು ಬೇಸಿಕಲಿ ಏನೂ ಗೊತ್ತಿಲ್ಲದೆ ಇರೋ ಜೀರೋ ಇಲ್ಲಿ ಬಂದ್ಬಿಟ್ಟು ಅಸೆಂಬ್ಲಿನಲ್ಲಿ ಕೂತ್ಕೊಳ್ಳೋ ಅಂಥ ಕಾಲ ಇವತ್ತಲ್ಲ, ಅಷ್ಟು ಸುಲಭ ಅಲ್ಲ. ಸೊ ಇದು KR ಅದೆಲ್ಲ ಹೇಳಕ್ಕೆ ಹೋದ್ರೆ ಇನ್ನೊಂದು ದಿವಸ ಹೇಳ್ತೀನಿ ಇದ್ದಲ್ಲ, ಬೇಡ. KR ಕೃಷ್ಣವ್ರದ್ದೇನು, ಸಿದ್ದರಾಮಯ್ಯನವ್ರದ್ದೇನು, ನಂದೇನು, ಬಾಲಣ್ಣಂದೇನು ಎಲ್ಲ ಬಿಚ್ಚಿಡಬೇಕು ಅಂದರೆ ಬೇಕಾದಷ್ಟು ಟೈಮ್ ಬೇಕಾಗತ್ತೆ. ಇದನ್ನು ಒಂದು ಕಡೆ ಈಗ ಬೇಡ ಅಂದಿದ್ರಿ ಅಧ್ಯಕ್ಷರು. ಅದರೆಲ್ಲ ಅಧ್ಯಕ್ಷರಿಗೆ ನಮ್ಮ ಬಸವರಾಜ ಬೊಮ್ಮಾಯಿನವರು ದಯಮಾಡಿ ಹೇಳಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಎಳೆಯೋಕ್ಕೆ ಹೋಗಲ್ಲ.
ಈ ವಿಚಾರದಲ್ಲಿ ಸಾರಿಗೆ ಸಚಿವರು. ನೆನ್ನೆ ನಡೆದಿರ್ತಕ್ಕಂಥದ್ರಲ್ಲಿ ನಂದು ಯಾವುದೂ ಪಾತ್ರ ಇಲ್ಲ. ನಾನು ಸ್ಪಷ್ಟವಾಗಿ ರಾಜಕಾರಣ ಬೆರೆಸಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ರಾಜಕಾರಣ ಬೆರೆಸೋದಾದ್ರೆ ಬೇಕಾದಷ್ಟು ಮಾಡ್ಬೋದಾಯಿತು. ಕಳೆದ 5 ವರ್ಷ ಸಿಕ್ಕಾಬಟ್ಟೆ ನನ್ನ ತಾಲೂಕಿನಲ್ಲಿ ವರ್ಗಾವಣೆ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಆಗಿದೆ, ಅದಾದಮೇಲೂ ಆಗಿದೆ. ನಾನು ಯಾವತ್ತೂ ತಾಲೂಕಿನ ವರ್ಗಾವಣೆಗೆ ಸಣ್ಣ ಪುಟ್ಟ ವರ್ಗಾವಣೆಗೆ ರಿಟೈನ್ ಅಂತೇಳಿ ಯಾರನ್ನೂ ಕೇಳಿಲ್ಲ. ಎಲ್ಲರೂ ನಮ್ಮ ರೆವಿನ್ಯೂ ಮಿನಿಸ್ಟ್ರ್ ಇಲ್ಲ, ಅವರ ಇಲಾಖೆಯಲ್ಲಿ ಏನೆಲ್ಲ ನಡೆದೋ ಇವರ ಲೆಟ್ರ್ಗಳಿಂದ ಅವ್ರ ಲೆಟ್ರ್ಗಳಿಂದ ನಾನು ಒಬ್ಬನ್ನೂ ಒಂದು ದಿವಸನೂ ಅವ್ರ ಹತ್ರ ಹೋಗಿ ಭೇಟಿ ಮಾಡಿಲ್ಲ. ಬಸವರಾಜ ಬೊಮ್ಮಾಯಿನವ್ರನ್ನ ಮಾತ್ರ ಒಂದು 4 ಸಲ ಭೇಟಿ ಮಾಡಿದ್ದೀನಿ, ಸಣ್ಣ ಪುಟ್ಟ ಕೆಲಸ ಹೇಳಿದ್ದೀನಿ, ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಇನ್ನು ಯಾವ ಮಂತ್ರಿಗಳ ಹತ್ರನೂ ನಾನು ಸುನೀಲ್ ಹತ್ರ 2 ಫೋನ್ ಮಾಡಿರ್ಬೋದು, ಬಟ್ ಅತ್ಯಂತ ಕಿರುಕುಳ ನನ್ನ ತಾಲೂಕಿನ ಕಾರ್ಯಕರ್ತರಿಗೆ ಕೊಟ್ಟಾಗ ನಮ್ಮ ಅಶೋಕ್ ಮಂತ್ರಿಗಳು, ಇದು ಮಾಜಿ ಮಂತ್ರಿಗಳು, ಅವ್ರ ಹತ್ರ ನಾನು ಹೋಗಿಲ್ಲ. ಯಾಕೆ ಅಂತಂದರೆ ಅವ್ರು ಒತ್ತಡದಿಂದ ಮಾಡಿದ್ದಾರೆ ಅಂತ. ಸೊ ನಿನ್ನೆ ನನಗೆ ನೋವಾಗಿರೋದು, ಆ ಹುಡುಗ ಶಿಫ್ಟ್ ಮಾಡಲೇಬೇಕು ಅಂತೇಳಿ ಡಾಕ್ಟ್ರು ಕೊಟ್ಟಾಗ ಶಿಫ್ಟ್ ಮಾಡಲಿಕ್ಕೆ ಅವಾಯ್ಡ್ ಮಾಡೋದಂಥದ್ದು ನನಗೆ ಭಾಳ ನೋವು. ಒಬ್ಬ ಸೀನಿಯರ್ ಲೀಡ್ರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ಹೈಯರ್ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಅದನ್ನು ಮಾಡ್ದಲೇ ನಾನು ಬರೋವರೆಗೂ ಶಿಫ್ಟ್ ಮಾಡಬೇಡಿ ಅಂದದ್ದು ಸಹ ಭಾಳಷ್ಟು ಅದು ದೊಡ್ಡ ಅಪರಾಧ ಅಂತ ನನಗೆ ಅನ್ನಿಸ್ತದೆ. ಅದಾದಮೇಲೆ ಅವ್ರ ಪಕ್ಷದ ಲೀಡ್ರ್ಗಳೆಲ್ಲ ಅಡ್ಡ ಹಾಕಿರ್ತಕ್ಕಂಥದ್ದು ಅಪರಾಧ ಅನ್ನಿಸ್ತದೆ. ಇವತ್ತು ಟ್ರೀಟ್ಮೆಂಟ್ ನಡೀತಾ ಇದೆ. ನನಗೆ ಈ ಸದನ ಮೂಲಕ ದೇವರಲ್ಲಿ ಕೇಳ್ಕೊತೀನಿ, ಆ ಹುಡುಗ ಹುಷಾರಾಗಿ ಬರಲಿ ಅಂತ. ನಾನು ಟ್ರಾನ್ಸ್ಫರ್ ವಿಚಾರದಲ್ಲಿ ನಾನು ಯಾವುದೇ ಸಂದರ್ಭ ಇಲ್ಲ. ಬಟ್ ಆದರೆ ಒಂದು ಕುಮಾರಸ್ವಾಮಿ ಹೇಳ್ತೀನಿ, ಡೆಮಾಕ್ರಸಿನಲ್ಲಿ ಸೋಲು ಗೆಲುವು ಕಾಮನ್, ಯಾರೂ ಶಾಶ್ವತವಾಗಿ ಇರೋಕ್ಕಾಗಲ್ಲ. ಈ ದೇಶದ ಎಂತೆಂಥ ನಾಯಕರು ಸೋತಿದ್ದಾರೆ. ಅಧಿಕಾರವನ್ನು ಯಾರೂ ಶಾಶ್ವತವಾಗಿ ಆಳೋಕ್ಕಾಗಲ್ಲ. 2 ಸೀಟ್ ಇದ್ದಂಥ BJP ಇವತ್ತು 10 ವರ್ಷ ಕೇಂದ್ರದಲ್ಲಿ ಸರ್ಕಾರ ಆಡಿದೆ. 40-50 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಅವಕಾಶ ಇದೆ. ಜನರು ತೀರ್ಮಾನ ಅರಿತಿದೆ. ಕಳೆದ ಬಾರಿ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮಾಧ್ಯಮದವರು ಕೊಟ್ಟಿರಲಿಲ್ಲ. 80-90 ಅಂತಿದ್ರು, BJP ಹಿಂದೆ ಇದೆ ಅಂತಿದ್ರು, ಅವರು 40-50 ಅಂತಿದ್ರು. ಇವತ್ತು 135 ಕೊಟ್ಟಿದೆ. ಜನರು ತೀರ್ಮಾನ ಏನು ಅಂತ ನಾವು ಯಾರೂ ಅರ್ಥ ಮಾಡ್ಕೊಳ್ಳೋಷ್ಟು ಇನ್ನೂ ಪ್ರಜ್ಞಾವಂತರಾಗಿಲ್ಲ. ಇನ್ನೂ ಜನಪ್ರತಿನಿಧಿಗಳು ಜನ ನಮಗಿಂತ ಫಾಸ್ಟ್ ಇದ್ದಾರೆ. ಯಾರನ್ನು ಯಾವಾಗ ಎಲ್ಲಿ ಕೂರಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಟ್ ಲಘುವಾಗಿ ಮತ್ತು ಇನ್ನೊಬ್ಬರನ್ನ ತೇಜೋವಜೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಇಂಥದ್ದು ಅವಕಾಶವನ್ನು ಉಪಯೋಗಿಸ್ಕೊಂಡು ಇವನ ರಾಜೀನಾಮೆ ಅವನ ರಾಜೀನಾಮೆ ಈ ಥರದ್ದೆಲ್ಲ ಕ್ರಮ, ಪತ್ರಿಕೆಯಲ್ಲಿ ಹೋಗೋದು, ಪೆನ್ ಡ್ರೈವ್ ಇಟ್ಕೊಂಡಿದ್ದೀನಿ ಅನ್ನೋದು, ಎಂಥದೋ ಇದನ್ನು ವಿಡಿಯೋ ಮಾಡಿಸಿದ್ದೀನಿ ಅನ್ನೋದು, ಇದನ್ನೆಲ್ಲ ಬಿಡ್ಬೇಕ್ರಿ ಕುಮಾರಸ್ವಾಮಿ ಅವರೇ. ಬೇಡ, ಇವೆಲ್ಲ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿರಿ, ಸಪೋರ್ಟ್ ಮಾಡಿರಿ. ಅಧ್ಯಕ್ಷರೇ 1 ನಿಮಿಷ ನಾನು ಮಾತನಾಡೋ